ನಮಸ್ಕಾರ ವೀಕ್ಷಕರೇ, HTV ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅದ್ವಿಕಾ. ಹಜರತ್ ಸೈಯದ್ ಶಾ ಮೋದಿನ್ ಪೀರ ಖಾದ್ರಿ ಅವರ 67ನೇ ಉರುಸದ್ದೂರಿಯಾಗಿ ಜರುಗಿತು. ಮುದಗಲ್ ಪಟ್ಟಣದ ಸಮೀಪದ ಗುಡಿಹಾಳ ಗ್ರಾಮದ ಆರಾಧ್ಯ ದೈವ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾದ ಹಜರತ್ ಸೈಯದ್ ಶಾ ಮೋದಿನ್ ಪೀರ ಖಾದ್ರಿ ರಹಮತುಲ್ಲಾ ಅಲೈ ಅವರ 67ನೇಯ ಉರುಸ್ ಸಡಗರ ಸಂಭ್ರಮದಿಂದ ಜರುಗಿತು. ಗಂಧದ ಮೆರವಣಿಗೆ ಸಜ್ಜಾದೆ ನಶೀನ್ ಸೈಯದ್ ಮಹಬೂಬ್ ಖಾದ್ರಿ ಅವರ ನಿವಾಸದಿಂದ ಪ್ರಾರಂಭವಾಗಿ ಊರಿನ ಪ್ರಮುಖ ಬೀದಿಗಳ ಮೂಲಕ ಡೊಳ್ಳು ಹಾಗೂ ದೇವರ ನಾಮಸ್ಮರಣೆ ಹಾಡುತ್ತಾ ಹಜರತ್ ಸೈಯದ್ ಶಾ ಮೋದಿನ್ ಪೀರ ಖಾದ್ರಿ ರಹಮತುಲ್ಲಾ ಅಲೈ ಅವರ ದರ್ಗಾ ಶರೀಫ್ ತಲುಪಿತು. ಸೈಯದ್ ನಯೀಂ ಖಾದ್ರಿ, ಸೈಯದ್ ಸಿರಾಜ್ ಹುಸೇನಿ, ಸೈಯದ್ ಗೌಸ ಪಾಷಾ, ಮೌಲಾನಾ ಮಹಬೂಬ್ ಅಲಿ ಇವರಗಳ ಸಮ್ಮುಖದಲ್ಲಿ ಗಂಧ ಏರಿಸಿ ಕುರಾನ್ ಪಠನ ಮತ್ತು ವಿಶೇಷ ಫಾತೆಹ ಕಾರ್ಯಕ್ರಮ ನಡೆಯಿತು. ಉರುಸಿನ ದಿನದಂದು ಊರಿನ ಎಲ್ಲಾ ಗಣ್ಯರು, ಗುರು ಹಿರಿಯರು ಸೇರಿ ಸುತ್ತಮುತ್ತ ಗ್ರಾಮೀಣ ಭಾಗದ ಎಲ್ಲ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡುತ್ತಾರೆ. ಭಕ್ತರು ದಿನದಂಡ ನಮಸ್ಕಾರಗಳು, ಸಕ್ಕರೆ ಓದಿಸುವುದು, ದೇವರಿಗೆ ಹೂವಿನ ಚಾದರ ಏರಿಸಿ ಹರಕೆ ತೀರಿಸುತ್ತಾರೆ. ಇಲ್ಲಿ ವಿಶೇಷವಾಗಿ ಹಿಂದೂ ಸಮಾಜ ಬಾಂಧವರು ಶ್ರದ್ಧಾಭಕ್ತಿಯಿಂದ ಉರುಸಾಚರಣೆ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಮಹಬೂಬ್ ಪಾಷಾ ಜಗೀರದಾರ್, ನಾಗರಾಜ ರಕ್ಕಸಗಿ, ಶಿವನಗೌಡ ಪೊಲೀಸ್ ಪಾಟೀಲ್, ಮುತ್ತಪ್ಪ ಗೌಡ, ವೀರಭದ್ರಪ್ಪ ಗೌಡ, ಸೈಯದ್ ನಯೀಂ ಜುನೈದಿ, ಪುರಸಭೆ ಸದಸ್ಯ ಮಹಬೂಬ್ ಕಡ್ಡಿಪುಡಿ, ಇರ್ಫಾನ್ ಜಾಗಿರದಾರ್, ಅಲ್ಲಭಕ್ಷ, ಇಕ್ಬಾಲ್ ಜಮೀನ್ದಾರ, ಏಜಾಜ್ ಹುಸೇನ್, ಮೌಲಿ ಪಾಷಾ, ಜಮೀರ್ ಕಾಲಿಗಾರ್, ಜಮಾಲಿ ಸಾಬ್ ಸೇರಿದಂತೆ ಮುಂತಾದವರು ಇದ್ದರು.
सल्लल्लाहु अला मोहम्मद सल्लल्लाहु अलैहि वसल्लम सल्लल्लाहु अला मुहम्मद सल्लल्लाहु अलैहि वसल्लम सल्लल्लाहु अला मोहम्मद सल्लल्लाहु अलैहि वसल्लम मदीने सलामुन अलैका दो आलम के शाह सलामुन झुका जा रहा के सदक़े में बिगड़ी बन अलैका सलामुन अलैका मदीना में जाऊं तुम्हारी गुलामी में तो आगे लो गुलामी में का दो आलम के शाह सलामुन अलैका सल्लल्लाहु अलैहि वसल्लम सल्लल्लाहु अला मुहम्मद सल्लल्लाहु अलैहि वसल्लम सल्लल्लाहु अला मुहम्मद सल्लम दिखला दे खुदा चादर में चढ़ाऊं फूलों की सदमन अपना सजदे में झुका कर सर अपना सजदे में झुका कर सर अपना चादर में चढ़ा मिनश्शैतानिर्रजीम बिस्मिल्लाहिर रहमानिर रहीम अल्हम्दुलिल्लाहि रब्बिल आलमीन अर्रहमानिर रहीम मालिकि यौमिद्दीन इय्याका नअबुदु व इय्याका नस्तईन اهدنا الصراط المستقيم صراط الذين أنعمت عليهم غير المغضوب عليهم ولا الضالين بسم الله الرحمن الرحيم قل يا أيها الكافرون لا أعبد ما تعبدون وأنتم عابدون ما أعبد ولا أنا أعبد ما عبدتم ولا أنتم عابدون ما أعبد لكم دينكم ولي دين بسم الله الرحمن الرحيم قل هو الله أحد الله الصمد لم يلد يوسوس في صدور الناس من الجنة والناس بسم الله الرحمن الرحيم ألف لام ميم ذلك الكتاب لا ريب فيه هدى للمتقين الذين يؤمنون بالغيب ويقيمون الصلاة ومما رزقناهم ينفقون والذين يؤمنون بما أنزل إليك ما أنزل من قبلك ಹಿಂದೂ ಮುಸ್ಲಿಮ್ಸ್ ಎಲ್ಲರಿಗೂ ಸಂಬಂಧಪಟ್ಟಂಥದ್ದು ಹೇಳಿ ಯಾರಿಗೆ ಏನೇ ಕಷ್ಟ ಬಂದ್ರೂ ಇಲ್ಲೇ ಬೇಡಿಕೆಂದು ಇದು ಮಾಡಿದ್ರು ಉದಾಹರಣೆಗಳನ್ನು ಸಾಕಷ್ಟು ಅದಾವ ಇಲ್ಲೇ ಎಲ್ಲರಿಗೂ ಒಳ್ಳೆಯದನ್ನೇ ಆಗೈತೆ ನೋಡಿ ಇಲ್ಲಿ ತನಕ ಪ್ರಸಾದ ಭಕ್ತಾದಿಗಳಿಗೆ ಪ್ರತಿ ವರ್ಷನೂ ಪ್ರಸಾದ ಇರ್ತದೆ. ಮತ್ತೆ ನಾಳೆ ವಿಶೇಷ ಏನು ಅಂತಂದ್ರೆ ನಾಳೆ ಭಾಳ ಜನ ಭಕ್ತರಲ್ಲಿ ಬೇಡಿಕೆಂದು ಇರ್ತಾರೆ, ದೀರ್ಘದಂಡ ನಮಸ್ಕಾರ ಹಾಕ್ತಾರೆ, ಗಟ್ಟಿ ಉಡ್ಸೋದು ಇವೆಲ್ಲ ಸರ್ ನಮ್ಮೂರಾಗಿರೋದ ವಿಶೇಷವಾಗಿದೆ. ಯಾಕಂದ್ರೆ ಇಂಥ ಕಾಲದಾಗ ಈ ಭಾವಕ್ಕೆ ತಿಳಿದಾಗ ಐತಲ್ಲ ಇದು ಜಾತಿ ಮತ್ತು ಅಂತರ ಕಾಲದಾಗ ಈ ಇದ್ರಾಗ ನಮ್ಮ ಹಿಂದೂ ಮುಸ್ಲಿಮ್ಸು ಅವರು ಹಿಂದೂ ಪ್ರಸಾದ ಮಾಡಿದ್ರೆ ಮುಸ್ಲಿಮ್ಸ್ ಇಲ್ಲೆಲ್ಲ ಪೂಜೆ ವಿಧಾನಗಳನ್ನು ಮಾಡ್ತಾರೆ. ಅದೇ ನಮ್ಮೂರಿನ ವಿಶೇಷ ಅಂತ ನಾವು ಹೇಳ್ಬೋದು. ಇದೇನಿಲ್ಲ ಇವರು ಇದ್ದ ನಮ್ಗೆ ಗೊತ್ತಿಲ್ಲ, ನಮ್ಮ ಹಿರಿಯರು ಇವರಿಗೆ ಈ ತಾತನವರು ಇದ್ದಾಗ ಎಲ್ಲ ಇದು ಮೋಸಾಹಾರಿ ಕೊಟ್ರಂತ ಅದೇನೋ ಹೂವು ಆಯ್ತು ಅಂತ ಹೇಳ್ತಾರೆ ನಮ್ಮ ಹಿರಿಯರು. ಅದೇ ವಿಶೇಷತೆ ನಮ್ಮ ತಾತನವ್ರದ್ದು. ಇದೇ ನಮ್ಮಲ್ಲ ಇದು. ಇವರು ಜೀವಂತಿರಾಗ ನಮ್ಮ ಅಜ್ಜಾರಿಗೆ ಹೇಳಿದ್ರಂತೆ ಇಲ್ಲೇ ನನ್ನ ಇದು ಮಾಡ್ಬೇಕಂತ ಹಂಗೆ ಪ್ರಕಾರ ಮಾಡಿ ಈ ತದ ನಂತರ ಒಂದು ದಿವಸದ ನಂತರ ಮತ್ತೆ ಜಾತ್ರೆ ಆಗಿ ಸ್ಟಾರ್ಟ್ ಆಯ್ತು. ನಾವೆಲ್ಲರೂ ಕೂಡಿ ಹಿಂದೂ ಮುಸ್ಲಿಮ್ಸ್ ಕೂಡಿ ಜಾತ್ರೆ ಮಾಡ್ತಾ ಇದ್ದೀವಿ. ಎಲ್ಲ ಪ್ರಸಾದ ಎಲ್ಲರೂ ಇಡೀ ಜಾತಿ ಯಾರು ಎಸ್ ಸಿ ಅನ್ನಗಲ್ಲ ಎಸ್ ಟಿ ಅನ್ನಗಲ್ಲ ಎಲ್ಲರೂ ಬಂದು ಮತ್ತು ನಮ್ಮ ಸುತ್ತಮುತ್ತಲಿನ ಊರವರು
ಬಂದು ಇಲ್ಲೇ ಪ್ರಸಾದ ಮಾಡ್ತಾರೆ. ಒಂದಿಷ್ಟು ಬೇಡಿಕೆಂದಿರ್ತಾರೆ, ದೀನಾಂಸರ ಹಾಕೋದು, ಅವರು ದೀನಾಂಸರ ಹಾಕ್ತಾರೆ, ಗಲಿಪೋಸ್ತಾರೆ. ಎಲ್ಲರೂ ಬಂದು ಇಲ್ಲೇ ಸಕ್ರೆ ಓದಿಸಿ, ಕಾಯಿ ಓಡಿಸೋರು ಕಾಯಿ ಓಡಿಸ್ತಾರೆ, ಸಕ್ರೆ ಓದಿಸೋರು ಸಕ್ರೆ ಓದಿಸಿ ತಾವು ಇಲ್ಲಿ ಬಂದು ಪ್ರಸಾದ ಮಾಡಿ ಹೋಗ್ತಾರೆ ಎಲ್ಲರೂ. ತಮ್ಮ ಹೆಸರು? ನಾಗರಾಜ್ ಗುಡಿಯಾಳ ಅಂತ. ಹಜರತ್ ಸೈಯದ್ ಶಾ ಮೋದಿನ್ ಪೀರಾನ್ ಖಾದ್ರಿ ರಹಮತುಲ್ಲಾ ಅಲೈ ಅವರ 67ನೇ ಉರುಸಿನ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಉರುಸ್ 67ನೇ ಉರುಸ್ ಇವತ್ತು ನಡೀತಾ ಇರೋದು. ಇದು ನಮ್ಮ ಲಿಂಗಸಗೂರು ತಾಲೂಕಿನಲ್ಲಿಯೇ ಭಾವೈಕ್ಯತೆಗೆ, ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಹೆಸರಾಗಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಅಂತ ನಾವು ಹೇಳ್ಬೋದು. ಇಲ್ಲಿ ವಿಶೇಷತೆ ಏನಂದರೆ, ಇಲ್ಲಿ ಹಿಂದೂ ಧರ್ಮದ ನಮ್ಮ ಎಲ್ಲ ಸ್ನೇಹಿತರು, ನಮ್ಮ ಬಂಧುಗಳು, ಅವರು ನಾಳಿನ ದಿವಸ ಉರುಸಿನ ದಿವಸ ಏನು ಪ್ರಸಾದ ವ್ಯವಸ್ಥೆ ಏನು ಮಾಡ್ತಾರಲ್ಲ, ಅವರೇ ತಮ್ಮ ಸ್ವಂತ ಹಣದಿಂದ ತಾವೇ ಕಾಳಜಿಯಿಂದ ಇಡೀ ರಾತ್ರಿ ಅಡುಗೆ ಮಾಡಿ ನಾಳೆ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡುವಂಥದ್ದು ಒಂದು ವಿಶೇಷತೆ. ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಗುರುಗಳ ಒಂದು ಸನ್ನಿಧಿಯಲ್ಲಿ ಅವರು ಸೇವೆ ಸಲ್ಲಿಸ್ತಾರೆ. ಅವರಿಗೂ ಸಹ ನಾವು ನಮ್ಮ ದರ್ಗಾ ಕಮಿಟಿ ವತಿಯಿಂದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಇವರು ಪವಾಡ ಪುರುಷರು. ಇಲ್ಲಿ ನಾಳೆಯ ದಿವಸ ಉರುಸಿನ ದಿವಸ ಯಾವುದೇ ಒಂದು ಮನೆಯಲ್ಲಿ ಸಹ ಒಂದು ಒಲೆ ಸಹ ಉರಿಯುವುದಿಲ್ಲ. ಎಲ್ಲ ಇಲ್ಲಿ ಅಕ್ಕಪಕ್ಕದ ಗ್ರಾಮದ ಮಟ್ಟೂರು ಇರ್ಬೋದು, ಇಲ್ಲಿ ಗುಡಿಯಾಳು, ಆಮೇಲೆ ತೆರೆಬಾಯಿ, ಬುದ್ದಿನ್ನಿ, ಮುದಗಲ್ಲಿಂದ ಸಾಕಷ್ಟು ಸಂತೆಕಲ್ಲೂರಿನಿಂದ ಜನ ಬಂದು ನಾಳೆ ಇಲ್ಲಿ ಪ್ರಸಾದದ ಒಂದು ವ್ಯವಸ್ಥೆಯನ್ನು ಆಗಿರ್ತದೆ. ಎಲ್ಲ ಪ್ರಸಾದವನ್ನು ಸೇವೆ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ನಾವು ಸಣ್ಣವರಿದ್ದಾಗಲಿಂದ ನೋಡ್ತಾ ಇದ್ದೀವಿ, ಅತ್ಯಂತ ಒಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಇಲ್ಲಿ ಹಜರತ್ ಸೈಯದ್ ಶಾ ಮೋದಿನ್ ಪೀರಾನ್ ಖಾದ್ರಿ ಅವರ ಉರುಸ್ ಆಚರಣೆ ಆಗ್ತಾ ಇದೆ.